ಶಾರದಾಶ್ರಮದಲ್ಲಿ ಸರಸ್ವತಿ ಪೂಜೆಯ ಪ್ರಯುಕ್ತ ಸರಸ್ವತಿ ಭಜನೆಗಳ ಕಾರ್ಯಕ್ರಮ. ನಗರದ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ನವರಾತ್ರಿಯ ಸರಸ್ವತಿ ಪೂಜೆಯ ಪ್ರಯುಕ್ತ ಆಯೋಜಿಸಿದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಸದ್ಭಕ್ತರಾದ ಶ್ರೀಮತಿ ಸುಮಾ ಪ್ರಕಾಶ್ ಮತ್ತು ಸಂಗಡಿಗರಿಂದ ವಿಶೇಷ ಸರಸ್ವತಿ ಭಜನೆಗಳ ಕಾರ್ಯಕ್ರಮ ನಡೆಯಿತು. ಭಜನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದಂಥ ಪೂಜ್ಯ ಮಾತಾಜಿ ತ್ಯಾಗಮಯ್ಯವರು ವಹಿಸಿಕೊಂಡಿದ್ದರು. ಭಜನಾ ಕಾರ್ಯಕ್ರಮದಲ್ಲಿ ಗೀತಾ ಪ್ರಕಾಶ್, ಗೀತಾ ನಾಗರಾಜ್, ಪದ್ಮ ನಾಗರಾಜ್ ಮತ್ತು ವಿಜಯ್ ರಾಜೇಂದ್ರ, ಮಂಗಳ, ಶಾಂತ, ವಿನುತಾ, ಶೋಭಾ, ಪುಷ್ಪ, ಸುಜಾತ, ವೇದ ಮತ್ತು ವಿಜಯಶ್ರೀ ಮತ್ತು ಶುಮಾ, ನಟರಾಜ್, ಸೌಮ್ಯ, ಲತಾ, ಭಾರತಿ, ಸುಮನಾ, ಕೋಟೇಶ್ವರ, ಜಾನಕಿ, ಯತೀಶ್ ಎಂ ಸಿದ್ದಾಪುರ್, ವೆಂಕಟಲಕ್ಷ್ಮಿ ಮತ್ತು ಕೆಎಸ್ ವೀಣಾ, ಅಂಬುಜಾ, ಕವಿತಾ, ಮಾಣಿಕ್ಯ, ಸತ್ಯನಾರಾಯಣ್, ಮಂಜುಳಾ, ಪಂಕಜ, ಚೇತನ್, ಸುದೀಪ್, ಸಂಗೀತ, ಅನುಸೂಯ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಮಹಿಳಾ ಸದ್ಭಕ್ತರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಯತೀಶ್ ಎಂ ಸಿದ್ದಾಪುರ್, ಚಳ್ಳಕೆರೆ. ಶ್ರೀ ಶಾರದಾ ಸ್ತೋತ್ರಗಳನ್ನು, ದೇವಿ ಪರವಾದ ಎಲ್ಲ ಭಜನೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಭಜನೆಗಳನ್ನು ಕೇಳ್ತಾ ಇದ್ರೆ ಎಲ್ಲರೂ ಒಂದೇ ಧ್ವನಿಯಲ್ಲಿ ಕೇಳ್ತಾ ಇದ್ರೆ ಆ ರಸ್ತೆ ಹೋಗುವವರೆಲ್ಲರೂ ಒಂದು ಸಲ ಈ ಕಡೆ ನೋಡಬೇಕು. ಆ ರೀತಿ ಅಷ್ಟು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಭಜನೆಗಳನ್ನು ಹೇಳಿದ್ದಾರೆ. ಅಲ್ಲದೆ ನಮ್ಮಗಳ ಮನಸ್ಸನ್ನು ಭಗವಂತನ ಅಭಿಮುಖಗೊಳಿಸಿದ್ದಾರೆ. ಶ್ರೀಮತಿ ಸುಮಾ ಮತ್ತು ತಂಡದವರಿಗೆ ನಮ್ಮ ಶ್ರೀ ಶಾರದಾಶ್ರಮದ ಕಡೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ವಂದನೆಗಳು ಸಲ್ಲುತ್ತವೆ. ಪ್ರತಿ ವರ್ಷ ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನವರಾತ್ರಿಯಲ್ಲಿ ಸಪ್ತಮಿ ದಿನ ನಮ್ಮ ಪಾಲಿಗೆ ಅತ್ಯಂತ ವಿಶೇಷವಾದದ್ದು. ಅದಕ್ಕೆ ಕಾರಣ ನೀವು ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಿದ್ದೇನೆ.
ಜ್ಞಾನದಾಯಿಕೆ ಸುವಿಮಲ